ದೆಹಲಿಯಲ್ಲಿ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ದಂಗೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ರಾಜ್ಯಾಧ್ಯಕ್ಷ ಹುದ್ದೆಯ ಸಮರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಹೈಕಮಾಂಡ್ ಮುಂದೆ ಯತ್ನಾಳ್ ಬಣ ಹಲವು ಡಿಮ್ಯಾಂಡ್ಗಳನ್ನ ಇಟ್ಟಿದೆ. ಹೈಕಮಾಂಡ್ಗೆ ಹಲವು ಆಯ್ಕೆಯನ್ನ ಈ ಬಣದ ನಾಯಕರು ಕೊಟ್ಟಿದ್ದಾರೆ. ಯತ್ನಾಳ್ ಬಣದಲ್ಲಿ 4 ಆಪ್ಷನ್, ಆದ್ರೆ ಅವರ ಬೇಡಿಕೆ ಒಂದೇ ಆಗಿದೆ. ಈಗಾಗಲೇ ಒಂದು ತಂಡದಿಂದ ಹೈಕಮಾಂಡ್ ಭೇಟಿ ಕೂಡ ಆಗಿ ಹೋಗಿದೆ. ಜೆಪಿ ನಡ್ಡಾ ಅವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಯತ್ನಾಳ್ ಹಾಗೂ ಬಿಪಿ ಹರೀಶ್ ಕೂಡ ತೆರಳಿ ಸಮಾನ ಮನಸ್ಕ ಸಂಸದರ ಜೊತೆಗೆ ಸಭೆಯನ್ನ ನಡೆಸೋರಿದ್ದಾರೆ. ಸಭೆ ನಡೆಸಿ ಒಂದು ನಿರ್ಣಯಕ್ಕೆ ಈ ರೆಬಲ್ಸ್ ತಂಡ ಬರುವಂತ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷರನ್ನ ಮಾಡುವಂತೆ ಹೆಸರನ್ನ ನೀಡಲಿದ್ದಾರೆ ಈ ಟೀಮ್ನ ನಾಯಕರು. ಬಿಜೆಪಿಯೊಳಗಿನ ಜಿಲ್ಲಾಧ್ಯಕ್ಷರ ಬದಲಾವಣೆಗೂ ಕೂಡ ಪಟ್ಟು ಹಿಡಿಯಲಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಸೊ ಅದರ ಜೊತೆಗೆ ಸಮಾನ ಮನಸ್ಕ ಸಂಸದರ ಜೊತೆಗೂ ಕೂಡ ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಯತ್ನಾಳ್ ಹಾಗೂ ಬಿಪಿ ಹರೀಶ್ ಅವರು ಚರ್ಚೆಯನ್ನ ಮಾಡ್ತಾರೆ. ಸೊ ಈ ಮೂಲಕ ತಮ್ಮ ಒಂದು ಬೇಡಿಕೆ ಏನಿದೆ, ಸೊ ಆ ಬೇಡಿಕೆಗೆ ಮತ್ತಷ್ಟು ಬಲವನ್ನು ತುಂಬುವಂತಹ ಒಂದು ಪ್ರಯತ್ನಗಳು ದೆಹಲಿಯಲ್ಲಿ ನಡೀತಾ ಇದೆ. ಹಾಗಾದ್ರೆ ಬಿಜೆಪಿಯ ರೆಬಲ್ಸ್ ಅವರ ಮುಂದಿರುವಂತಹ ಬೇಡಿಕೆ ಏನು? ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನ ಕೆಳಗಿಳಿಸಬೇಕು. ಹೈಕಮಾಂಡ್ಗೆ 4 ಹೆಸರನ್ನ ನೀಡಿದೆ ಯತ್ನಾಳ್ ಟೀಮ್ ಅನ್ನುವಂಥದ್ದು. ಎಸ್ಸಿ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡೋದಾದ್ರೆ ಲಿಂಬಾವಳಿಗೆ ಕೊಡಿ. ಇನ್ನು ಒಕ್ಕಲಿಗೆ ಅವಕಾಶವನ್ನ ಕೊಟ್ರೆ ಆರ್ ಅಶೋಕ್ ಅವರನ್ನ ಮಾಡಿ. ಒಬಿಸಿ ಸಮುದಾಯಕ್ಕೆ ಚಾನ್ಸ್ ಸಿಕ್ಕರೆ ಅದನ್ನ ಕುಮಾರ್ ಬಂಗಾರಪ್ಪ ಅವರಿಗೆ ನೀಡಿ ಅಂತ ಬೇಡಿಕೆ ನೀಡ್ತಾ ಇದ್ದಾರೆ. ಇನ್ನು ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಬೇಕಿದ್ರೆ ಹಾಗಾದ್ರೆ ಯತ್ನಾಳ್ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ. ಸೊ ಈ ರೀತಿಯಾಗಿ 4 ಹೆಸರನ್ನ ಈಗ ಸಿದ್ಧಪಡಿಸಿಕೊಂಡಿದೆ. ಯಾರನ್ನಾದ್ರೂ ಅಧ್ಯಕ್ಷರನ್ನಾಗಿ ಮಾಡಿ, ಆದ್ರೆ ವಿಜಯೇಂದ್ರ ಅವರನ್ನ ಬದಲಾಯಿಸಿ. ಇದು ಅವರ ಪ್ರಮುಖವಾಗಿರುವಂತಹ ಬೇಡಿಕೆ. 4 ಆಯ್ಕೆಯನ್ನ ಹೈಕಮಾಂಡ್ಗೆ ನೀಡಲಿದೆ ಯತ್ನಾಳ್ ಬಣ. ವಿಜಯೇಂದ್ರ ಅವರನ್ನ ಕೈಬಿಟ್ಟು ಅವರನ್ನು ಬಿಟ್ಟು ಈ 4ರಲ್ಲಿ ಯಾರನ್ನಾದ್ರೂ ಮಾಡಿ. ಸೊ ಈ ರೀತಿಯಾಗಿರುವಂತಹ ಬೇಡಿಕೆಯನ್ನ ಇಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಸಾಕಷ್ಟು ಚುರುಕು ಪಡ್ಕೊಳ್ತಾ ಇದೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.